ಹಾಯ್, ಐ ಆಮ್ ಶ್ರೇಯಸ್. ನಾನೊಬ್ಬ ಮಿಡಲ್ ಕ್ಲಾಸ್ ಹುಡುಗ. ಹೀರೋ ಆಗ್ಬೇಕನ್ನೋದು ನನ್ನ ಕನಸು. ಸದ್ಯಕ್ಕೆ BCom ಮುಗಿಸಿದ್ದೀನಿ. ಹೀರೋ ಆಗೇ ಆಗ್ತೀನಿ ಅನ್ನೋ ಕಾನ್ಫಿಡೆಂಟು ನನಗಿದೆ. ಆದರೆ ನನ್ನ ಮೇಲೆ ನಂಬಿಕೆ ಯಾರಿಗೂ ಇಲ್ಲ. ಪರವಾಗಿಲ್ಲ. ಮಿಡಲ್ ಕ್ಲಾಸ್ ಹುಡುಗನ ಜೀವನನೇ ವಿಚಿತ್ರ. ಎಜುಕೇಷನ್ ಅನ್ನೋದು ಮುಗಿತಾ ಇದ್ದಂಗೆ ಗುರಿ ಕಡೆ ಗಮನ ಕೊಡಬೇಕಾ ಇಲ್ಲ ಮನೆಯವ್ರ ಬಲವಂತಕ್ಕೆ ಜಾಬ್ ಹುಡುಕ್ಬೇಕಾ ಅನ್ನೋ ಕನ್ಫ್ಯೂಷನ್ ಮಧ್ಯನೇ ಹುಟ್ಟಿರೋ ಪ್ರಶ್ನೆನೇ ನನ್ನ ಕತೆ. ಏನ್ ಬ್ರೋ ನೀವೇನಿಲ್ಲಿ? ನಾನಾ ಏನು ಆ್ಯಕ್ಟ್ರ್ ಆಗಬೇಕು ಅಂದ್ಕೊಂಡಿರೋನು ಫಾರ್ಮಲ್ಸಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ? ಆ್ಯಕ್ಟ್ರ್ ಆಗಬೇಕಂತಿರೋದೇನೋ ನಿಜ, ಅದು ಜಾಬ್ ಹುಡುಕ್ತಾ ಇದ್ದೀನಿ. ಯಾಕ? ನಮ್ಮ ಅಮ್ಮಂಗೋಸ್ಕರ ಒಂದು ಕೆಲಸ ಹುಡುಕ್ತಾ ಇದ್ದೀನಿ. ಇವಾಗಲೂ ಅಷ್ಟೇ ಒಂದು ಇಂಟರ್ವ್ಯೂಗೆ ಹೋಗ್ತಾ ಇದ್ದೀನಿ. ಆಮೇಲೆ ಸಿಗ್ತೀನಿ. ಟೈಮ್ ಆಯಿತು. ವೇಟ್ ಜಾಬ್ ಹುಡುಕ್ತಾ ಇರೋದೇನೋ ನಿಜ, ಆದರೆ ನಾನು ನನ್ನ ಕನ್ಸನ್ನು ಮರ್ತಿಲ್ಲ. Excuse me, sir. Yes, please come in. Yeah, Shreyas, please take your seat. Thank you, sir. Like your resume? Yeah, tell me about yourself. I am Shreyas. I completed my graduation. Yeah, Bob. Okay, the file is ready, but I call back you later. I'm little busy. I'm in interview. So, Shreyas, ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ? ಸ್ಯಾಲ್ರಿ ಎಕ್ಸ್ಪೆಕ್ಟೇಷನ್ ಎಷ್ಟಿದೆ ನಿಮ್ಮದು? Sir, around 20 to 25K. ಆಸ್ ಎ ಫ್ರೆಶರ್ ಅಷ್ಟು ಎಕ್ಸ್ಪೆಕ್ಟ್ ಮಾಡ್ತೀರಾ? Yes, sir. ಓಕೆ, ನಮ್ಮದು ಇವಾಗ ಫ್ರೆಶರ್ಸ್ಗೆ ನಾವು ಜಸ್ಟ್ 10 to 12,000 ಕೊಡ್ತಾ ಇದ್ದೀವಿ. ಸೊ ನಾವು ನಿಮಗಿನ್ನ ಹೇಳ್ಕೊಡ್ಬೇಕು ಕೂಡ. ಸೊ ನೀವಾಗ ಫ್ರೆಶರ್ ಕೂಡ, ಸೊ ನಿಮಗೆಲ್ಲ ನಾವು ಟ್ರೈನಿಂಗ್ ಕೊಡಬೇಕು. ಹಾಗಾಗಿ ನಿಮಗೆ 10 to 12 ಇರುತ್ತೆ. ಇಟ್ಸ್ ಓಕೆನಾ? ಸರ್, 10 to 12K ಕೊಡೋದಿದ್ರೆ ಯಾವುದೋ 10th ಪಾಸ್ ಆದವ್ರನ್ನೋ ಇಲ್ಲ ಸೆಕೆಂಡ್ PU ಫೇಲ್ ಆದವ್ರನ್ನೋ ಕರೆದು ಕೆಲಸ ಕೊಡ್ಬೋದಲ್ಲ. ಆದರೆ ಯಾಕೆ ಡಿಗ್ರಿ ಆದವ್ರನ್ನೇ ಹುಡುಕ್ತೀರಾ? ಹೌದು, ನೀವೆಲ್ಲ ಫಸ್ಟಿಂದನೇ ಹೇಳ್ಕೊಡ್ಬೋದು. ಅಂದರೂ ಯಾಕೆ 15,000 ಕೊಡಲ್ಲ? ನಾವು ಲಕ್ಷ ಕೊಟ್ಟು ಡಿಗ್ರಿ ಮುಗಿಸಿರ್ತೀವಿ. ಅಂದರೂ 10,000 12,000 ಕೆಲಸ ಮಾಡಿ ಅಂತೀರಾ? ಶ್ರೇಯಸ್. ಹಾಂ ಸರ್. ನೋಡಿ ಏನು ಮಾಡ್ತೀರಾ? ಸರ್, ಯೋಚನೆ ಮಾಡಿ ಹೇಳ್ತೀನಿ. ನೋಡಿ ಶ್ರೇಯಸ್, ನಿಮ್ಮದು ರೆಫರೆನ್ಸ್ ಆಗಿರೋದ್ರಿಂದ ನಾವು ನಿಮಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಿರೋದು. ಸೊ ನಿಮ್ಗೆ ಆಗಿಲ್ಲ ಅಂದರೆ, ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂದರೆ ನೋಡಿ ಬೇರೆಯವ್ರು ಇದ್ದಾರೆ. ಸೊ ಏನು ಮಾಡ್ತೀರಾ ಯೋಚನೆ ಮಾಡಿ. ಸರಿ ಸರ್, ನಿಮ್ಮ ಇಷ್ಟ. ಓಕೆ ಶ್ರೇಯಸ್, ಯು ಮೇ ಲೀವ್ ನೌ. ಥ್ಯಾಂಕ್ ಯು ಸರ್. ಈ ಇನ್ಶರ್ಟ್ ಬೇರೆ. ಇಲ್ಲ ಮಗ, ಅವನೇ ಕಣ್ ಕೂತ್ಕೊಂಡವನ. ಸರಿ ಬಾ, ಏನು ಅಂತ ಕೇಳೋಣ.
ಲೋ ಯಾಕೊಂಡ್ ಕುತ್ಕೊಂಡಿದ್ಯಾ? ಏನಂತ ಹೇಳೋ, ಕೆಲಸ ಇಲ್ಲ, ಮನೇಲಿ ಮರ್ಯಾದೆ ಇಲ್ಲ, ಎಲ್ಲಾದ್ರೂ ಸುತ್ತಾಡ್ಕೋಗೋಣ ಅಂದ್ರೆ ಅಕೌಂಟಲ್ಲಿ ಕಾಸು ಇಲ್ಲ. ನನ್ನ ಪರಿಸ್ಥಿತಿ ಯಾರಿಗಂತ ಹೇಳಿ? ಹೌದು, ಜಾಬ್ ಇಂಟರ್ವ್ಯೂ ಅಂದಿದ್ದಲ್ಲ, ಅದೇನಾಯ್ತು? ಅದಿನ್ನೇನು ಕೇಳ್ತೀಯ ಗುರು? ಅವ್ರು ಕೊಡೋ ಸ್ಯಾಲ್ರಿ ನನಗೆ ಸೆಟ್ ಆಗಲ್ಲ, ನಾನು ಕೇಳೋ ಸ್ಯಾಲ್ರಿ ಅವ್ರು ಕೊಡೋಕೆ ರೆಡಿ ಇಲ್ಲ. ಇನ್ನು ಅವ್ರು ಹೇಳೋ ಕಂಡೀಷನ್ಸ್ ಇದೆಯಲ್ಲ, ಅದು ನನ್ನ ಕೈಯಲ್ಲಿ ಕೇಳೋಕೆ ಕೂಡ ಸಾಧ್ಯ ಇಲ್ಲ. ಹಲೋ ಹಲೋ, ಹೇಳು. ಏನು ಬೆಳಿಗ್ಗೆ ಹೋದೆ ಇಂಟರ್ವ್ಯೂ ಅಂತ, ಏನು ಅಪ್ಡೇಟೇ ಇಲ್ಲ. ಅದೇ 10,000 ಕೊಡ್ತೀನಿ ಅಂದರು, ನಾನು ಆಗಲ್ಲ ಅಂದೆ. ಸದ್ಯಕ್ಕೆ ಅದೇ ಮಾಡ್ಬೋದಲ್ಲ. ಅಮ್ಮ, ನಾನು ಅಷ್ಟು ಕಡಿಮೆಗೆಲ್ಲ ಕೆಲಸ ಮಾಡಲ್ಲ ಅಂತ ಫಸ್ಟೇ ಹೇಳಿದ್ದೀನಿ. ಮತ್ತೇನು ಅದರಲ್ಲೂ? ಮನೇಲಿ ನೆಂಟ್ರು ಬಂದಿದ್ದಾರೆ, ಸ್ವಲ್ಪ ನೋಡ್ಕೊಂಡು ಮಾತಾಡು. ಯಾರಿದ್ರು ಅಷ್ಟೇ, ನಾನು ಅಷ್ಟು ಕಡಿಮೆ ಕೆಲಸ ಮಾಡಲ್ಲ ಅಂದ್ರೆ ಮಾಡಲ್ಲ. ಹಿಂಗೆ ನೋಡ್ತಿದ್ರೆ ಕೆಲಸ ಸಿಕ್ದಂಗೆ. ನಾನು 1 ಸಲ ಹೇಳ್ತೀನಿ, 2 ಸಲ ಹೇಳ್ತೀನಿ, ಅಷ್ಟು ಕಡಿಮೆಗಂತೂ ನನ್ನ ಕೆಲಸ ಒಪ್ಪೋ ಚಾನ್ಸೇ ಇಲ್ಲ. ಏನಾದ್ರೂ ತಿಂದ? ನಂಗೆ ತಿಂಡಿನೂ ಬೇಡ, ಏನೂ ಬೇಡ. ಸದ್ಯಕ್ಕೆ ನಂಗೆ ನೆಮ್ಮದಿ ಬೇಕು. ಫೋನ್ ಇಡು. ಲೋ, ಸದ್ಯಕ್ಕೆ ಇದೇ ಜಾಬ್ ಮಾಡಿದ್ರೆ ಒಂದು ಪೇಮೆಂಟ್ ಆದ್ರೂ ಬರುತ್ತಲ್ಲ? ಲವ್, ನೀನು ಏನಲ್ಲ ಒಳ್ಳೆ ಅನ್ಎಜುಕೇಟೆಡ್ ತರ ಮಾತಾಡ್ತಿದ್ಯಾ. ನಾನು ಫಸ್ಟ್ ಆಫ್ ಆಲ್ ಜಾಬ್ ಮೇಲೆ ಇಂಟ್ರೆಸ್ಟ್ ಇಲ್ಲ, ಅಂಥದ್ರಲ್ಲಿ 10,000 ಹೋಗು 12,000 ಹೋಗು ಅಂತ ತಲೆ ತಿಂತೀರಾ. ನಂಗಂತೂ ಸಾಕಾಗೋಗಿದೆ. ಲೋ ಸಮಾಧಾನ. ಲೋ ಬಂದೆ 1 ನಿಮಿಷ. ಲೋ ಮಗ, ಕೂಲ್ ಕಣೋ. ಹೆಂಗೋ ಕೂಲ್ ಆಗಿರ್ಲಿ, ಹೆಂಗ್ ಕೂಲ್ ಆಗಿರ್ಲಿ? ನಂಗೆ ಹೆಂಗಾಗಿದೆ ಅಂದ್ರೆ, ಇಷ್ಟಪಟ್ಟಿರೋ ಹುಡುಗಿ ಇದ್ದಾಳೆ ಅಂತ ಗೊತ್ತಿಲ್ಲ. ಎಲ್ಲಿ ನಮ್ಮ ಮನೆಯಿಂದ ಹಬ್ಬ ಅಂದ 200 ಮೀಟ್ರು. ಅವಳು ಹೆಂಗಿದ್ದಾಳೆ ಅಂತ ತಿಳ್ಕೊಳ್ಳೋಕ್ಕೂ ಆಗ್ತಿಲ್ಲ. ಅಟ್ಲೀಸ್ಟ್ ಏನಾದ್ರು ಮಾಡೋಣ ಅಂದ್ರೆ ನನ್ನ ಕನ್ಸು ಕೂಡ ಪೂರ್ತಿ ಆಗ್ತಿಲ್ಲ. ನನ್ನ ಕನ್ಸು ತುಂಬಾ ದೊಡ್ಡದು. ಎಲ್ಲ ಆಫೀಸ್ ಕೆಲಸ ಅಂತಾರೆ. ಏನು ಆಫೀಸ್ ಕೆಲಸ? ನಾನು ಏನು ಮಾಡಲಿ? BComನ ಕಷ್ಟಪಟ್ಟು ಮಾಡಿದ್ದೀನಿ. ಬಯಟ್ ಮಾಡ್ಕೊಂಡು ಮಾಡಿದ್ದೀನಿ BComನ ಪಾಸ್ ಮಾಡೋಕೆ ಬಯಟ್ ಹೊಡೆದಿದ್ದೀನಿ. ನನಗೆ ಗೊತ್ತು ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ. ಇವನು ಆಫೀಸ್ ಕೆಲಸ ಅಂದ್ಬಿಟ್ರೆ ಸರಿ, ಹೋಟೆಲ್ ಮ್ಯಾನೇಜ್ಮೆಂಟು ಅಥವಾ ಕ್ಯಾಶಿಯರ್ ಮಾಡ್ಬೋದಲ್ವಾ? ಅದಾರು ಮಾಡೋಣ ಅಂದರೆ ಪ್ರೆಸ್ಟೀಜ್ ಗುರು, ಪ್ರೆಸ್ಟೀಜು. ಹೋಟ್ಲು ಡಿಪಾರ್ಟ್ಮೆಂಟ್ ಬೇಡ. ಅವ್ರು ಬೈತಾರೆ ಇವ್ರು ಬೈತಾರೆ ಅಂತ ಎಲ್ಲ ನನಗೆ ಬೈಸ್ತಿದ್ದಾರೆ. ಅವ್ರು ಬೈತಾರೆ ಇವ್ರು ಬೈತಾರೆ ಅಂತ ನಾನು ಹೋಗಿ ಆಫೀಸಿಗೆ ಸೇರ್ಕೊಂಡೆ. ಅವ್ರು ನನಗೆ ಬೈತಾರೆ ಮ್ಯಾನೇಜರ್ ಇಟ್ಕೊಂಡು. ಅದನ್ನ ಯಾರಿಗೆ ಹೇಳಿ ನಾನು? ಯಾರು ಅರ್ಥ ಮಾಡ್ಕೊಂತಿಲ್ಲ ಅಂದ್ರೆ ನಾನು ಏನೋ ಮಾಡಲಿ? ಇದನ್ನ ನಾನು ಹಿಂಗೆ ಹೇಳಿ ಏನು ಪ್ರಯೋಜನ? ಹೊರಡೋಣ. ಲೋ ಎಲ್ಲಿಗೋ? ಮನೆಗೆ ಗುರು. MBA ಮುಗಿಸ್ಕೊಂಡು ಡೈರೆಕ್ಟ್ ಇಲ್ಲಿಗೆ ಬಂದಿದ್ದೀರಾ. BComನಂತೂ ಹಾಳು ಮಾಡ್ಕೊಂಡಾಯ್ತು. ಅಟ್ಲೀಸ್ಟ್ MBAನಾದರೂ ಕರೆಕ್ಟಾಗಿ ಮಾಡ್ಕೊಡ್ರು. BComನಂತೂ ಎಲ್ಲ ಸೇರ್ಕೊಂಡು ಹಾಳು ಮಾಡ್ಕೊಂಡ್ವಿ. MBA ಕರೆಕ್ಟಾಗಿ ಓದಿ, ಇಲ್ಲ ಅಂದ್ರೆ ನಂತರನೇ 10,000 12,000 ಯಾವನ್ನ ಕರೀತಾನೆ, ಅವ್ನು ಕೆಳಗೆ ಕೆಲಸ ಮಾಡ್ಬೇಕಾಗತ್ತೆ. ಅಬ್ಬಬ್ಬ ಅಂದ್ರೆ ನೀವು MBA ಕರೆಕ್ಟಾಗಿ ಮಾಡಿದ್ರೆ 25-30,000 ಸಿಗುತ್ತೆ. ಒಟ್ಟಿನಲ್ಲಿ ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಕರೆಕ್ಟಾಗಿ ಮಾಡಿ MBAನ. ಮತ್ತೆ ಮುಂದೇನು? ಗೆದ್ದೆ ಗೆಲ್ಲುವೆ ಒಂದು ದಿನ, ಗೆಲ್ಲಲೇಬೇಕು ಒಳ್ಳೆತನ. ನಮ್ಮ ಬಾಸು ತುಂಬ ಟೈಮ್ ಹಿಂದೆನೇ ಹೇಳ್ಬಿಟ್ಟಿದ್ದಾರೆ ಒಂದು ಸಾಂಗಲ್ಲಿ. ಜಾಬ್ ಮೇಲೆ ಇಂಟ್ರೆಸ್ಟೇ ಇಲ್ದಿರೋ ನಮ್ಮ ಹೀರೋ ಮೊದಲೇ ಇಂಟರ್ವ್ಯೂನೇ ಫೇಲ್ ಆಯಿತು ಅಂತ ಇಷ್ಟೊಂದು ಡಿಸಪಾಯಿಂಟ್ ಆಗ್ತಿರ್ಬೇಕಾದ್ರೆ ಅವನಿಗೆ ಅವನೇ ಹಾಕೊಂಡಿರೋ ಪ್ರಶ್ನೆನೇ